ಇದನ್ನ ಮುದ್ರಣ ಹಾಕ್ಸು ಅಂತ ಹೇಳಿದ ಮೇಲೆ ನನಗೆ ಅನುಮಾನ ಬಂತು, ಇದೆಲ್ಲ ಸಂಗೀತಮ್ಮನವರ ಕೆಲಸ ಅಂತ. ಇದೇನೇ ತಾನೆ? ಸಂಗೀತಮ್ಮನಿಗೆ ಗೊತ್ತಾ, ಹುಟ್ಟೋ ಮಗು ನನ್ನ ಮಗನತನೇ ಇರ್ಬೇಕು ಅಂತ ಅವರು ಈ ಫೋಟೋಸ್ಗಳನ್ನ ನನ್ನ ಕಡೆಯಿಂದ ಮುದ್ರಣ ಹಾಕ್ಸಿದ್ರು. ಹಾಕ್ಸ್ಕೊಂಡ್ ಬಂದೆ. ಆಶ್ಚರ್ಯ ಅಂದ್ರೆ ಅಜಿತ, ಪ್ರಾಕೃತಿಕವಾಗಿ ದಂಪತಿಗಳಿಗೆ ಮಗು ಆಗೋದು ತುಂಬಾ ಸಹಜ. ಅದರ ಮೀರಿ ಮುಂದುವರೆದಂತೆ ಹೇಳ್ಬೇಕು ಅಂದ್ರೆ ಈ ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಕಾಲದಲ್ಲಿ ಅದೇನೋ IVF ಅಂತೀವಲ್ಲ, ಹಾಗೆ ಮಗುನ ಪಡ್ಕೊಳ್ಳೋದು ಇನ್ನೊಂದು ತರೀಕಾ. ಇಲ್ಲಿ ಯಾವುದು ಪ್ರಯಾಸ ಪಡದೆ, ನೀವಿಬ್ರು ಏನು ಕಷ್ಟ ಪಡದೆ ಅಪ್ಪ ಅಮ್ಮ ಆಗ್ತಿದ್ರಲ್ಲಪ್ಪ, ಅದ್ರ ಜೊತೆಗೆ ನನ್ನನ್ನು ಸೇರ್ಕೊಂಡು ಮಾವ ಅನ್ನೋ ಪಟ್ಟನೂ ಕೊಡ್ತಿದ್ರ. ಹಾಗಿದ್ದಾಗ ಈ ಮಾವ ಅನ್ನೋದೊಂದು ಜವಾಬ್ದಾರಿ ಇರುತ್ತಲ್ಲ. ನಿಮ್ಮಿಬ್ಬರಿಗೂ ಅಕಸ್ಮಾತ್ ಒಂದು ಏನಾದ್ರು ಮಗು ಹುಟ್ಟಿದ್ರೆ, ಅದು ಹೆಣ್ಣು ಮಗು ಹುಟ್ಟಿದ್ರೆ ನಾನು ಅದಕ್ಕೊಂದು ಸುಂದರವಾದ ಹೆಸರಿಡ್ತೀನಿ. ಅದು ಹೇಗಿರ್ಬೇಕಂದ್ರೆ ಆಧುನಿಕವಾಗಿ ನಿನ್ನ ಮತ್ತು ಅಜಿತ, ಅಜಿತ ಮತ್ತು ಭೂಮಿ ಇಬ್ಬರು ಹೆಸರನ್ನ ಸೇರಿಸಿ ಅದ್ಭುತವಾಗಿ ಅರ್ಥಗರ್ಭಿತವಾಗಿರುವಂತ ಒಂದು ಹೆಸರನ್ನ ನಾನು ಹೇಳ್ತೀನಿ. ನೋಡ್ತೀವ ಸತ್ಯಣ್ಣ, ಮನೇಲಿ ಆ ಸಿಚುಯೇಷನ್ ಎಲ್ಲ ನೋಡ್ತಿದ್ರೆ ಇರಿಟೇಷನ್, ಫ್ರಸ್ಟ್ರೇಷನ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ. ನೋಡಿದ್ರೆ ನೀವು ಈ ತರ ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಅನಿಸ್ತಿಲ್ವಾ? ಇದ್ ನೋಡಿದ್ಮೇಲೆ ಹಾಗನಿಸ್ತು, ಹೇಳ್ದೆ. ಹಂಗಾಗಿ ಅದು IVF ಅಲ್ಲ, IVF. ನಾನು ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೆ. ಅಜಿತಾ, ಅರೆ ಸತ್ಯ, ನೀನ್ ಯಾವಾಗ ಬಂದೆ? ನಿನ್ಗೂ ಅಜಿತ್ ವಿಷಯ ಹೇಳಿರ್ಬೇಕಲ್ಲ? ಅಜಿತ ವಿಷಯ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದು ನೀವು ಒಬ್ರೆ ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಎಲ್ಲಾನು ಮಾಡಿ ಅವ್ನಿಗೆ. ಶೋ ದಡ್ಡ, ಅದಲ್ಲ ಕಣೋ, ಬೇರೆ ವಿಷಯ. ಶೋ, ನೀನು ಮಾವ ಆಗ್ತಿದ್ಯಾ ಅಂದ್ರೆ ಭೂಮಿ ತಾಯಿ ಆಗ್ತಿದಲ್ಲ ಕಣೋ ಸತ್ಯ. ಅಭಿನಂದನೆಗಳು ಭೂಮಿ, ಅಭಿನಂದನೆಗಳು. ಯಪ್ಪ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ಆನಂದ ಆಯ್ತು. ನಾನು ಕೆಲಸ ಮಾಡ್ತೀನಿ, ಎಲ್ರಿಗೂ ಸಿಹಿ ಹಂಚಿ ಈ ಸುದ್ದಿನ ಹರಡಿಸ್ಬಿಡ್ತೀನಿ. ಅಯ್ಯೋ, ನನ್ ಬಂದ್ ಕೆಲ್ಸನೇ ಮರ್ತೆ. ಅಜಿತಾ, ನಿಮ್ ಮಗುಗೆ ಯಾವ ಕಲರ್ ಸ್ವೆಟರ್ ಹೆಣಿಬೇಕು ಅಂತ ಹೇಳೋ. ನಾನು ಗಂಡು ಮಗು ಹುಟ್ಟಿದ್ರೆ ಈ 2 ಕಲರ್ ಕಾಂಬಿನೇಷನ್, ಹೆಣ್ಮಗು ಹುಟ್ಟಿದ್ರೆ ಹೆಣ್ಣು ಮಕ್ಕಳಿಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಈ ಕಲರ್ ಸ್ವೆಟರ್ ಹೆಣ್ಬೇಕು ಅಂತಿದೀನಿ. ನೀನೇನ್ ಹೇಳ್ತೀಯಾ? ಅಮ್ಮ, ನೀವೇನು ಹೇಳ್ತಿರೋ ಅದು ಫೈನಲ್. ಭೂಮಿನ ಆಗಿಂದ ಕೇಳ್ತಾ ಇದೀನಿ ಕಣೋ, ಅವಳೇನು ಹೇಳ್ತಾನೆ ಇಲ್ಲ. ಅವಳಿಗೆ ನೀನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಆಸೆ ಇರ್ಬೇಕು. ನೋಡ್ದ್ಯಾ ನನ್ ಸೊಸೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ. ಸರಿ ಕಣೋ, ನೀನಾದ್ರೂ ಬೇಗ ಹೇಳೋ ಯಾವ ಕಲರ್ ಸ್ವೆಟರ್ ಹೆಣಿಲಿ ಅಂತ. ಸರಿ ಬಿಡಪ್ಪ, ಈ ಕಲರ್ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಿನ್ ಫೋನ್ ನಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ, ಅದೇ ಕಲರ್ ಸ್ವೆಟರ್ ಹೆಣ್ಕೊಡ್ತೀನಿ. ಯಾಕೆ ಎಷ್ಟೊಂದು ಸ್ಟ್ರೆಸ್ ತಗೊಂತ ಇದೆಯಾ? ಅದಕ್ಕೆಲ್ಲ ತುಂಬಾ ಟೈಮ್ ಇದೆ. ಅತ್ತೆ, ಸುಮ್ನೆ ನೀವ್ ತೊಂದ್ರೆ ತಗೋಬೇಡಿ. ಸಾಹೇಬ್ರು ಹೇಳ್ದಾಗೆ ಇನ್ನು ತುಂಬಾ ಟೈಮ್ ಇದೆ. ಆಮೇಲೆ ಬೇಕಂದ್ರೆ ನೀವು 5 ಕಾಂಬಿನೇಷನ್ ಅಲ್ಲಿ ಸ್ವೆಟರ್ ಹೇಳಿವ್ರಂತೆ. ಭೂಮಿ, ನಿಜ ಹೇಳು, ನಿನ್ ತಾಯಿ ಆಗ್ತಿರೋದು ನಿಮ್ಮಿಬ್ರಿಗೂ ಖುಷಿ ಇಲ್ವಾ? ನೀವಂತ ಪ್ರಶ್ನೆ ಮಾಡ್ತಿದ್ರಿ, ಹಾಗೆಲ್ಲ ಇಲ್ಲ ಅನ್ಸುತ್ತೆ. ಆ ಮಗು ಬಗ್ಗೆ ಅಜ್ಜಿಯಾಗಿ ನನಗೆ ಇಷ್ಟು ಉತ್ಸಾಹ ಇದೆ, ಆದ್ರೆ ಇವರಿಬ್ರು ಮುಖದಲ್ಲಿ ಆ ಖುಷಿನೇ ಕಾಣಿಸ್ತಾ ಇಲ್ಲ. ಹೇಳು ಭೂಮಿ. ಅತ್ತೆ, ನಿಜ ಹೇಳ್ಬೇಕು ಅಂದ್ರೆ ನಾನ್ ಪ್ರೆಗ್ನೆಂಟ್. ನಾನು ಹೇಳ್ತೀನಿ ಕೇಳು, ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ನೀವು ಮನೆ ಕೆಲಸ ಎಲ್ಲ ಒಬ್ಬೇ ಮಾಡ್ತೀರಿ ಅಂತ ಪಾಪ ಇಬ್ಬರಿಗೂ ಇಷ್ಟ ಇಲ್ಲ. ಅದಕ್ಕೆ ಹಿಂಗೆಲ್ಲ ಕೊಯಪ ಅಂತಿದತ್ತ ಅಷ್ಟೇ. ಎಕ್ಸಾಕ್ಟ್ಲಿ. ಅದ್ರ ಮೇಲೆ ಸಂಗೀತಮ್ಮ, ಈ ಸ್ವೆಟರ್ ಹೆಣಿಯೋದು ಮತ್ತೆ ಪುರ್ಸತ್ತಿಲ್ದೆ ಕೆಲಸ ಮಾಡೋದು ಪಾಪ ಅವ್ರಿಗಿಬ್ಬರಿಗೂ ಇಷ್ಟ ಇಲ್ಲ ಅಂತ ಹಾಗೆ ಹೇಳ್ತಿದಾರಷ್ಟೇ ಅಲ್ವೇನೋ ಅಜಿತಾ? ಅಯ್ಯೋ, ಇಷ್ಟೇನಾ? ಒಂದ್ ಕ್ಷಣ ನಂಗ್ ಟೆನ್ಷನ್ನೇ ಆಗೋಗಿತ್ತು. ಭೂಮಿ, ಇದು ನನ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ ಭೂಮಿ. ಅಲ್ಲ, ನನ್ ಮೊಮ್ಮಗುಗೋಸ್ಕರ ಅಜ್ಜಿಯಾಗಿ ನಾನ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಸರಿನಪ್ಪ, ಈಗ ಅಲ್ದೆ ಹೋದ್ರು ಬೆಳಗ್ಗೆ ಅಷ್ಟ್ರಲ್ಲಿ ನೀವಿಬ್ರು ಮಾತಾಡ್ಕೊಂಡು ಕಲರ್ ಸೆಲೆಕ್ಟ್ ಮಾಡ್ಬಿಟ್ಟು ಹೇಳಿ, ಆಯ್ತಾ? ಭೂಮಿ, ಅಜಿತ್ತು, ಅಪ್ಪು, ನಚ್ಚಿ, ಅಂಜು ಇವ್ರೆಲ್ರು ಚಿಕ್ಕವರಾಗಿದ್ದಾಗ ಅವ್ರ ಅಜ್ಜಿನೇ ಅವ್ರಿಗೆ ಸ್ವೆಟರ್ ಹೆಣ್ಕೊಡ್ತಿದ್ರು. ಈಗ ನನ್ ಮೊಮ್ಮಗುಗೆ ನಾನ್ ಸ್ವೆಟರ್ ಹೆಣ್ಕೊಡೋ ಸಮಯ. ನೋಡು, ಟೈಮ್ ಇಲ್ಲ. 6 ತಿಂಗಳು ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗಡೆ ಕಳ್ದು ಹೋಗ್ಬಿಡತ್ತೆ. ಬೇಗ ಹೇಳಿ. ಸರಿಯಾಗಿ ಹೇಳಿದ್ರಿ ಸಂಗೀತಮ್ಮ, ನಾನು ಇದನ್ನ ಖಂಡಿತ. ಭೂಮಿ, ಹಾಗೆ ಇನ್ನೊಂದು ವಿಚಾರ, ಇನ್ ಮುಂದೆ ನಿನ್ ದೇಹದಲ್ಲಿ ತುಂಬಾ ಬದಲಾವಣೆ ಆಗತ್ತೆ ಭೂಮಿ. ಈಗಿರೋದಕ್ಕಿಂತ ಇನ್ನೂ ಹುಷಾರಾಗಿರ್ಬೇಕು, ಸರಿನಾ? ಸರಿ ಭೂಮಿ, ಹುಷಾರು. ನಿನಗೇನಾದ್ರೂ ಬೇಕಿದ್ರೆ ಪಲ್ಲವಿನ ಕರಿ ಅಥವಾ ನನ್ನನ್ ಕರಿ, ನಾನ್ ತಂದು ಕೊಡ್ತೀನಿ, ಸರಿನಾ? ಚೆನ್ನಾಗ್ ರೆಸ್ಟ್ ಮಾಡು. ಅಜಿತಾ, ಇವಳನ್ ಚೆನ್ನಾಗ್ ನೋಡ್ಕೊ, ಸರಿನಾ? ರೆಸ್ಟ್ ಮಾಡು ಭೂಮಿ. ಸಂಗೀತಮ್ಮ, ಪಲ್ಲವಿ ಹೇಳಿದಷ್ಟೇ ಪಾಲಿಸಲ್ಲ, ನೀವ್ ಹೇಳಿದ್ನು ಪಾಲಿಸ್ತಾರೆ, ನೀವೇನ್ ಚಿಂತೆ ಮಾಡಬೇಡಿ, ಜೊತೆಗೆ ನಾನು ಇರ್ತೀನಲ್ಲ. ಬನ್ನಿ ಒಂದ್ ಸ್ವಲ್ಪ ಇಲ್ಲಿ ನಿಂತ್ಕೊಡಿ. ಸತ್ಯನಾ, ನಾನು ಬರ್ತಿರೋ ಕೋಪಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ಸತ್ಯನಾ, ನಮ್ಮಿಬ್ರ ಪರಿಸ್ಥಿತಿ ನಿಮಗ್ ತಮಾಷೆ ಮಾಡೋ ರೀತಿ ಇದೆಯಾ? ನನ್ನ ವಿಚಾರಧಾರೆಗಳು ನಿಮ್ಗೆ ಅರ್ಥ ಆಗಲ್ಲ. ನೀವೆಷ್ಟು ಸಂಕಷ್ಟದಲ್ಲಿದ್ದೀರೋ ನಾನು ಅಷ್ಟೇ ಸಂಕಷ್ಟದಲ್ಲಿದ್ದೀನಿ. ಹಾಗಾಗಿ ಹೀಗೆಲ್ಲ ಮಾಡ್ಬೇಕಾಯ್ತು. ವಿಷಯ ಎಷ್ಟೇ ಕಣೋ ಭೂಮಿ,
ಹೀಗಾಗಿ ನಿಮ್ಮಿಬ್ಬರದು ಒಪ್ಪಂದದ ಮದುವೆ ಆಗಿದೆ, ಅದನ್ನ ಜಗತ್ ನೋಡಿದೆ. ನೀವಿಬ್ರು ಅನ್ಯೂನ್ಯವಾಗಿ ಬದುಕಿದ್ದೀರಿ. ಅಕಸ್ಮಾತ್ ಈ ಇಬ್ರು ಬೇರ್ಪಟ್ರೆ ಅಂದ್ರೆ ಭವಿಷ್ಯದಲ್ಲಿ ವಿಚ್ಛೇದನ ಆದ್ರೆ ನೋಡಿದ ಜನ ನಗಲ್ವಾ? ಇಷ್ಟ ದಿನ ಅವ್ರಿದ್ದು ಸುಳ್ಳು ನಾಟಕ ಮಾಡಿದ್ರು ಅಂತ. ನಿಜ ಹೇಳ್ಬೇಕು ಅಂದ್ರೆ ನನ್ನ ದೃಷ್ಟಿಯಲ್ಲಿ ಇಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್. ನಿಮ್ದಿಬ್ಬರದು ಒಪ್ಪಂದದ ಮದುವೆ ಆಗಿರ್ಬೋದು, ಇದು ಶಾಶ್ವತವಾಗಿ ಈ ಸಂಬಂಧ ಗಟ್ಟಿಯಾಗಿ ನಿಲ್ಬೇಕನ್ನೋದೇ ನನ್ನ ಉದ್ದೇಶ. ಇದರ ಪ್ರಯಾಣ ಮುಗಿಬಾರದು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಉದ್ವೇಗದಲ್ಲಿ ಸಂಗೀತ ಮುಂದೆ ಹಾಕಿ ಹೇಳಿದೆ. ಮುಂದೆ ಯಾರೇ ಬಂದ್ರು ಹಾಗೆ ಹೇಳ್ತಿರ್ತೀನಿ. ಬೇಜಾರ್ ಮಾಡ್ಕೊಬೇಡಿ, ಸಹಜವಾಗಿ ಆರಾಮಾಗಿ ತಗೊಳ್ಳಿ. ಇದು ನಿಮ್ಮಿಬ್ಬರ ಪ್ರೀತಿಯ ಕತೆ, ನಿನ್ನ ಕತೆ ನಮ್ಮ ಅಜಿತನ ಜೊತೆ, ಅಜಿತನ ಕತೆ ನಿನ್ನ. ಎಲ್ರು ಬನ್ನಿ, ಮದರ್ ಇಂಡಿಯಾ, ಪಾಪ್ಸಿ, ಅಕ್ಕೆ, ಬ್ರೋ, ಮಾವ, ಅಕ್ಕ, ಎಲ್ರು ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಏನು ನಚ್ಚಿ? ಯಾಕೋ ಬಂದ್ರಾ? ಏಯ್, ಯಾಕೋ ಹಂಗ್ ಕೂತ್ಕೊಂಡೆ? ಏನಾಯ್ತು? ವೇಟ್, ಎಲ್ರು ಬರ್ಲಿ, ಹೇಳ್ತೀನಿ. ಅಯ್ಯೋ ದೇವ್ರೆ, ಲೊತ್ತಿಟ್ಟೆ ತಮ್ಮ, ಏನೋ ಇದು? ತೊಟ್ಲು ನಿಮ್ ಮಗುಗೆ. ಅಲ್ವೋ, ಈಗ ಇದನ್ನ ತಗೊಂಬಂತ ಯಾರು ಹೇಳಿದ್ರು ನಿನ್ಗೆ? ಯಾರು ಹೇಳಿಲ್ಲ, ನಾನೇ ತಂದೆ. ಲೇ ದಡ್ಡ, ಮಗು ಹುಟ್ಟೋ ಮೊದ್ಲು ತೊಟ್ಲು ತರಬಾರ್ದು, ಮಗು ಹುಟ್ಟಿದ್ಮೇಲೆ ತರಬೇಕು. ತೊಟ್ಲು ನಮ್ ಕಡೆಯಿಂದ ಬರ್ಬೇಕು ಅಂತ ನನ್ನ ಆಸೆ. ಆದ್ರೆ ಈ ಸತ್ಯಣ್ಣ ನೋಡಿದ್ರೆ ಭೂಮಿ ಅಕ್ಕಿಯನ್ನ ಅವ್ರ ತಂಗಿ ಅಂತ ಹೇಳ್ಕೊತಾರೆ. ಅವ್ರ ತಂಗಿಗೆ ತವ್ರ ಮನೆಯಿಂದ ತೊಟ್ಲು ಬರ್ಬೇಕು ಅಂತ ಹೇಳಿ ಅವ್ರ ಮುಂಚೆನೆ ತೊಟ್ಲು ತಂದ್ಬಿಟ್ರೆ ಅಂತ ಹೊಟ್ಟೆ ಉರ್ದು ಅದಕ್ಕೆ ಅಡ್ವಾನ್ಸ್ ಆಗಿ ತಂದ್ಬಿಟ್ಟೆ. ಹೇ ಡಾಕ್ಟ್ರು, ಎಲ್ರು ನಿಮ್ಮನ್ನ ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ, ಆದ್ರೆ ನೀನ್ ನೋಡಿದ್ರೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಆಗಿದ್ದೀರಪ್ಪ. ಯಾಕೆ? ನಮ್ ಪಾಪು ಗಿಫ್ಟ್ ತರೋ ವಿಷಯ ಅಂದ್ರೆ ನಾವ್ ಹೀಗೆ ಗುರು. ಕೂಸು ಹುಟ್ಟಕ್ ಮುಂಚೆ ಕುಲಾವಿ ಹೊಲ್ಸುದು ಅನ್ನೋ ಹಾಗೆ ಮಗು ಹುಟ್ಟೋದಕ್ ಮುಂಚೆ ತೊಟ್ಲು ತಂದ್ಬಿಡಿದಿಲ್ಲ ನೀನು. ನಚ್ಚಿ, ಇದನ್ನ ತರೋದಕ್ಕೂ ಮುಂಚೆ ನನ್ನ ಒಂದ್ ಮಾತ್ ಕೇಳ್ಬೋದಿತ್ತಲ್ವೇನೋ? ಇವಾಗ ತಂದ್ಬಿಟ್ಟಿದ್ದಾನಲ್ಲ, ಏನ್ ಮಾಡೋದು? ಓ ಹೌದಲ್ವಾ, ತಂದ್ಬಿಟ್ಟಿದ್ಯಾ. ಒಂದ್ ಕೆಲ್ಸ ಮಾಡೋಣ, ಇವಳಗ್ ಮಗು ಆಗೋವರ್ಗೂ ನೀನೇ ಡೈಲಿ ಅದ್ರೊಳಗ್ ಮಲ್ಕೋ, ಜೋಗುಳ ಆಡ್ತೀನಿ. ನೋಡು, ನನ್ ಫೀಲಿಂಗ್ಸ್ ನ ಆಡ್ಕೋಬೇಡ. ಇಷ್ಟೊತ್ತಿಗೆ ನಿಂಗ್ ಮಗು ಆಗಿದ್ರೆ ಅದಕ್ಕೂ ತೊಟ್ಟು ತಂದಿರ್ತಾ ಇದ್ದೆ. ಬಚ್ಚಿ, ಸಂಗೀತ ತರೋದು ತಂದ್ಬಿಟ್ಟಿದ್ದಾನೆ, ಏನು ಮಾಡಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ನಮ್ಮ ಮನೇಲಿ ಕೃಷ್ಣನ್ ವಿಗ್ರಹ ಇದೆಯಲ್ಲ, ತೊಟ್ಟಲ್ದಲ್ಲಿ ಹಾಕಿ ಒಂದ್ 4 ಸತಿ ತೂಗ್ಬಿಡು. ಯಾವ ದೋಷ ಗೀಷ ಏನು ಬರಲ್ಲ, ಹುಟ್ಟೋ ಮಗು ಗಟ್ಮುಟ್ಟಾಗಿ ಹುಟ್ಟುತ್ತೆ. ಅಜಿತ, ಆ ವಿಗ್ರಹನ ಭೂಮಿ ಕೊಡು. ಈ ಕೃಷ್ಣನ್ ವಿಗ್ರಹನ ಆ ತೊಟ್ಲಲ್ ಮಲಗಿಸಿ ಜೋಗುಳ ಹಾಡು. ಜೋಗುಳ ನೆನ್ಪಿದೆ ಅಲ್ವಾ? ಈ ಮನೇಲಿ ತೊಟ್ಲು ತೂಗ್ತೈತಿ, ಹೊಸ ಜೀವ ಬರ್ತೈತಿ. ಭೂಮಿ, ಜಾಣೆ ನೀನು, ತುಂಬಾ ಮುದ್ದಾಗ್ ಹಾಡ್ದೆ. ಭೂಮಿ, ಈ ಮುದ್ದು ಕೃಷ್ಣನ್ ತರನೇ ಒಂದು ಪುಟ್ಟ ಕೃಷ್ಣನೋ ಅಥವಾ ಒಂದು ಪುಟ್ಟ ಗೌರಿನೋ ಆದಷ್ಟು ಬೇಗ ನಮ್ಮ ಮಡ್ಲಿಗೆ ಹೆತ್ಕೊಡು, ಆಯ್ತಾ? ತಗೋ ನಚ್ಚಿ, ಇದನ್ನ ತಗೊಂಡ್ ಹೋಗಿ ಮೇಲಿಟ್ಬಿಡಪ್ಪ. ಖಾಲಿ ತೊಟ್ಲನ್ನ ಮನೇಲಿ ಇಡಬಾರ್ದು. ಓಕೆ ಮದರ್ ಇಂಡಿಯಾ. ಸಾಹೇಬ್ರೆ, ನೀವ್ ಹೇಳಿ. ನೀನ್ ಹೇಳ್ದಲ್ಲ ಹೇಳಿ. ಇಲ್ಲ ಸಾಹೇಬ್ರೆ, ನೀವ್ ಹೇಳಿ. ಅಲ್ಲ, ನಿನ್ ಮಾತಾಡು, ಪರವಾಗಿಲ್ಲ. ಹೇಳಿ ಸಾಹೇಬ್ರೆ. ಸರಿ ಆಯ್ತು. ನೋಡು, ಸೈಂಟಿಫಿಕ್ ಆಗಿ ನೀನ್ ಪ್ರೆಗ್ನೆಂಟ್ ಅಂತ ಬಂದಿರೋ ರಿಪೋರ್ಟ್ ಎಷ್ಟು ಅಥೆಂಟಿಕ್ಕೋ ನನಗೆ ಗೊತ್ತಿಲ್ಲ, ಆದ್ರೆ ನಾವಿಬ್ರು ಲೈನ್ ಕ್ರಾಸ್ ಮಾಡಿಲ್ಲ ಅಂತ ನಿಮಗೆ ಕ್ಲಾರಿಟಿ ಇದೆ ಅಲ್ವಾ? ಹೌದು ಸಾಹೇಬ್ರೆ, ನಮ್ಮಿಬ್ರ ಮಧ್ಯೆ ಅಂತೂ ಏನೂ ಆಗಕ್ ಚಾನ್ಸೇ ಇಲ್ಲ. ಆ ರಿಪೋರ್ಟ್ ಕೊಟ್ಟಿದ್ಯಲ್ಲ, ಆ ಕಂಪ್ಯೂಟರ್ದ ಏನೋ ಮಿಸ್ಟೇಕ್ ಇರ್ಬೇಕು ಸಾಹೇಬ್ರೆ. ಅದ್ರ ಮೇಲೆ ಕೇಸ್ ಹಾಕ್ಬಿಡಿ ನೀವು. ಅವತ್ತೇ ನಾವು ಬೇರೆ ಡಾಕ್ಟರ್ ಹತ್ರ ಹೋಗಿದ್ದಿದ್ರೆ ನಮ್ಗೆ ಈ ತಲೆನೋವೇ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಅಮ್ಮ ನಿನ್ನ ಆಚೆನೆ ಬಿಡ್ತೀವಲ್ಲ. ಹೌದು ಸಾಹೇಬ್ರೆ, ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅತ್ತೆ ಹೊಸ ಹೊಸ ರೂಲ್ಸ್ ಎಲ್ಲ ಹಾಕ್ತಿದಾರೆ. ಇವತ್ತು ನಮ್ ನಚ್ಚಿ ನೋಡಿದ್ರಲ್ಲ, ಹುಡ್ತಾ ಇರೋ ಮಗುಗೆ ತೊಟ್ಲು ತಂದಿಟ್ಟಿದ್ದಾನೆ. ಆ ತೊಟ್ಲಲ್ಲಿ ಬಾಲಕೃಷ್ಣನ್ ಹಾಕ್ಬೇಕಾದ್ರೆ ನನ್ ಹೆತ್ತ ಮಗುನೇ ತೂಗ್ತಾ ಇದೀನೇನೋ ಅನ್ನೋ ಆಗ್ತಿತ್ತು ನನ್ಗೆ. ಆದ್ರೆ ಅದೆಲ್ಲ ಎಲ್ಲಿ ನಡಿಯಕ್ ಸಾಧ್ಯ ನಮ್ಮಿಬ್ರು ಒಪ್ಪಂದದ ಮದ್ವೆಲಿ? ಕಾಗ್ದದ ಮೇಲಿರೋ ಸಂಸಾರ ಸಾಹೇಬ್ರೆ ನಮ್ಮಿಬ್ರದು. ಈ ಮದ್ವೆಲಿ ಬಾಯಿ ಮಾತಿನ ಬಸ್ರಷ್ಟೇ ನಂದು. ನಿಮ್ದೇ ಸುಖ ಬಿಡಿ ಸಾಹೇಬ್ರೆ. ನಿಮ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ. ಅಂದ್ರೆ ಆ ರೀತಿ ಮನೆಯವ್ರು ಅಂದ್ಕೊಂಡಿದ್ದಾರೆ. ಆದ್ರೂ ಸಾಹೇಬ್ರೆ, ನಿಮ್ ಪಾಡು ನೀವು ಕೆಲ್ಸಕ್ ಹೋಗ್ತೀರಾ ಬರ್ತೀರಾ, ನಿಮ್ ಭಾವನೆಗಳನ್ನೆಲ್ಲ ಸತ್ಯಣ್ಣನ್ ಜೊತೆ ಹೇಳ್ಕೋಬಹುದು. ಕೆಲ್ಸ ಮಾಡ್ತಾ ಮಾಡ್ತಾ ನಿಮ್ ಮನ್ಸನ್ನ ಬೇರೆ ಕಡೆ ತಿರ್ಗಿಸ್ಬಹುದು. ಆದ್ರೆ ನಾನ್ ಬಸ್ರಿ ಅಂತ ಗೊತ್ತಾದ ಕ್ಷಣದಿಂದ ನನ್ಗೆ ಮನೇನೆ ಪ್ರಪಂಚ ಆಗ್ಬಿಡಿದೆ. ಸಾಹೇಬ್ರೆ, ನಾನ್ ಯಾರ ಹತ್ರ ಹೇಳ್ಕೊಳ್ಳಿ ನನ್ ಕಷ್ಟನ? ನಾನಿದ್ದೀನಿ, ನನ್ನ ಹತ್ರ ಹೇಳ್ಕೊ ಭೂಮಿ. ಜೀವನದಲ್ಲಿ ನಿಂದೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊ. ನೋಡು, ನೀನ್ ಹೇಳ್ದ ಹಾಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಬರ್ತಾ ಇದೀನಿ, ಆದ್ರೆ ನೆಮ್ಮದಿ ಆಗಲ್ಲ. ಭೂಮಿ, ಈ ಪ್ರೆಗ್ನೆನ್ಸಿ ರಿಪೋರ್ಟ್ ಬಂದಾಗಿಂದ ನೀನ್ ಎಷ್ಟು ಟೆನ್ಷನ್ ಆಗಿದ್ಯೋ ಅಷ್ಟೇ ಟೆನ್ಷನ್ ನನಗೂ ಆಗಿದೆ ಭೂಮಿ. ನಾನು ಯಾರ ಹತ್ರನೂ ಹೇಳ್ಕೊಳೋದಕ್ಕಾಗಲ್ಲ. ನಮ್ ಲೈನ್ ನಾವು ಕ್ರಾಸ್ ಮಾಡಿಲ್ಲ ಅಂತ ಹೇಳಿದ್ರು ರಿಪೋರ್ಟ್ ಅಲ್ಲಿ ಪ್ರೆಗ್ನೆಂಟ್ ಅಂತ ಏನಿಗ್ ಬಂತು ಅನ್ನೋದು ನನ್ ಯೋಚನೆ ಅಲ್ಲ. ಆದ್ರೆ ಮನೇಲಿರೋ ಒಂದೊಂದು ಕ್ಷಣನೂ ನಿನ್ ಮನ್ಸಲ್ಲಿ ಏನ್ ರನ್ ಆಗ್ತಿರುತ್ತೆ ಅನ್ನೋದು ನನ್ ಯೋಚನೆ. ನಿಮ್ಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನನ್ ಯೋಚನೆ. ಚಿಂತೆ ಏನೋ ಬೆಟ್ಟದಷ್ಟಿದೆ ಸಾಹೇಬ್ರೆ. ಹೊಟಾರ್ದವ್ರಿಗೆ, ಲಕ್ಷ್ಮಕ್ಕಂಗೆ ನಾನ್ ಪ್ರೆಗ್ನೆಂಟ್ ಅನ್ನೋ ರಿಪೋರ್ಟ್ ಬಂದಿದೆ ಅನ್ನೋ ವಿಷಯ ಗೊತ್ತಾದ್ರೆ ಏನ್ ಕತೆ?
ಪುಣ್ಯಕ್ಕೆ ಲಕ್ಷ್ಮಕ್ಕ ಮನೆಗ್ ಬಂದಿರೋ ಕವಿತಮ್ಮನ್ನ ಕರ್ಕೊಂಡು ತಿರುಪತಿಗೆ ಹೋಗಿದ್ದಾರೆ. ನಾನ್ ಈ ರೀತಿ ಟೀ ಅಂಗಡಿಗೆ ಹೋಗ್ತಾ ಇರೋದ್ನ ಅವ್ರು ಗಮನಿಸಿ ಯಾಕ್ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಮನೆಗೆ ಬಂದ್ಬಿಡ್ತಾ ಇದ್ರು ಸಾಹೇಬ್ರೆ. ಆಗ ಲಕ್ಷ್ಮಕ್ಕಂಗೆ ಈ ವಿಷಯ ಎಲ್ಲ ಗೊತ್ತಾಗಿ ಮನೆಯವ್ರ ಮುಂದೆ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ರಂಪ ರಾಮಾಯಣ ಮಾಡ್ಬಿಟ್ಟಿರೋರು. ಅದಕ್ಕೆ ಸಾಹೇಬ್ರೆ ಲಕ್ಷ್ಮಕ್ಕ ವಾಪಸ್ ಬರೋದ್ರೊಳಗಡೆ ಇದೆಲ್ಲ ಇತ್ಯರ್ಥ ಆಗ್ಬಿಟ್ಟಿರ್ಬೇಕು. ಬಾ ಅಲ್ಲಮ್ಮ ಭೂಮಿ, ಇವ್ರೆಲ್ರು ಬರ್ತಿದಾರೆ ಅಂತ ನಂಗೊಂದ್ ಮಾತ್ ಹೇಳ್ಬೋದಿತ್ತಲ್ವಾ? ಅತ್ತೆ ನಂಗೂ ಗೊತ್ತಿರ್ಲಿಲ್ಲ ಅತ್ತೆ. ಸದಾನಂದಣ್ಣ ಅಕ್ಕ ದಿಢೀರಂತ ಬಂದ್ಬಿಟ್ಟಿದ್ರ. ನಿನ್ನ ತಾಯಿ ಆಗ್ತಿ ಅಂತ ಗೊತ್ತಾತ, ಅದಕ್ಕ ನಾವೆಲ್ಲರೂ ಬಂದ್ವಿ. ಇದನ್ನ ನಿಂಗ್ಯಾರು ಹೇಳಿದ್ದು? ನಮ್ ಸಾಹೇಬ್ರು